ಆದಷ್ಟು ಸಂಸ್ಕೃತದಲ್ಲಿ ಬರ್ದಿದ್ದಾರೆ, ನನಗಂತೂ ಅರ್ಥ ಆಗಲ್ಲ ಏನು ಅಂತವ. ಕನ್ನಡದಾಗ ಬರ್ದಿದ್ರೆ ಓದಿ ಯಾರು ಹೇಳ್ತಿದ್ದೆ. ಇದು ಜ್ಯೋತಿರ್ಲಿಂಗ ಅಂತೆ, ಇದ್ರ ಪಕ್ಕದಲ್ಲಿರೋದು ಮಾತ್ರ ಎಲ್ಲರೂ ಬಂದು ಪೂಜೆ ಮಾಡ್ಬೋದು, ಆದರೆ ಇದು ಪ್ರತಿಷ್ಠವಾಗಿ ಇಂಥವರೇ ಪೂಜೆ ಮಾಡಬೇಕು ಅಂತ ಇರುತ್ತೆ. ಗೋಪಾಲ್ ಮಹಾರಾಜ್ ಅವ್ರು ನೋಡ್ತಾ ಇದ್ದಾರೆ. ನಾನು ತೋರಿಸ್ತೀನಿ ನೋಡಿ, ಮುಂದೆ ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ, ಇಲ್ಲಿಂದ ಆದಷ್ಟು ಕಾಣಲ್ಲ ಅನ್ಸುತ್ತೆ. ಇಲ್ಲಿ ಹಾಂ ಕಾಣುತ್ತೆ, ಅಂದರೆ ಮೇಲ್ಗಡೆ ಮಾತ್ರ ಕಾಣುತ್ತೆ, ಫ್ರಂಟಿಂದ ಫುಲ್ ಕಾಣುತ್ತೆ. ಅದನ್ನು ತೋರಿಸ್ತೀನಿ ನಿಮಿಷ. ಇದೆಲ್ಲ ಓಲ್ಡರೇ, ಹಳೆಯದೇನೆ, ಇತಿಹಾಸದ್ದೇನೆ ಅದು. ಬಟ್ ಏನಂದರೆ ಇವಾಗೆಲ್ಲ ಮೋಡ್ ಕಟ್ಸಿದ್ದಾರೆ ಅನಿಸುತ್ತೆ. ಸುತ್ತ ಕಾಂಪೌಂಡ್ ಇದ್ದಿದ್ರೆ ಇದೆಲ್ಲ ಫುಲ್ಲು ಇನ್ನೂ ನೀಟಾಗಿರ್ತಿತ್ತು, ಯಾರು ಬಂದು ಹಾಳು ಮಾಡ್ತಿರಲಿಲ್ಲ. ಜಸ್ಟ್ ಇಲ್ಲ ನೋಡ್ರಿ, ಅದರಲ್ಲಿ ದೇವ್ರನ್ನೇ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಈ ಥರ ಆಗ್ತವೆ. ಮುಂಚೆಯಿಂದಲೇ ನೋಡ್ಕೊಂಡಿದ್ರೆ ಅದು ದೇವರು ಇರೋದೇನೋ. ಓಪನ್ ಇಲ್ಲ ಇದು, ಇಲ್ಲಿಂದ ದೇವ್ರು ಕಾಣುತ್ತೆ ನೀಟಾಗಿ. ನೋಡಿ ಸ್ನೇಹಿತರೆ, ಅವಾಗ ಯಾವ ರೀತಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ, ಸೂರ್ಯ ಹುಟ್ಟಿದ್ರೆ ಆ ಸೂರ್ಯನ ಕಿರಣಗಳು ನೋಡಿ, ದೇವಸ್ಥಾನ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದ್ರು ಕೂಡ ಈ ಒಂದು ಇದು ಮಾಡಿದ್ದಾರೆ ನೋಡಿ, ಚಿಕ್ಕದಾಗಿ ಒಂದು ಗೂಡು ಥರ ಮಾಡಿದ್ದಾರೆ. ಆ ಗೂಡಿನ ಮುಖಾಂತರ ಆ ಶಿವಲಿಂಗಕ್ಕೆ ಆ ಸೂರ್ಯನ ಕಿರಣ ತಾಕ್ಬೇಕು, ಆ ರೀತಿ ಮಾಡಿದ್ದಾರೆ ನೋಡಿ. ಏನಂದ್ರೆ ಬಸವಣ್ಣನ ಕೋಡ್ ಮಧ್ಯದಲ್ಲಿ ಆಸೆ ಕಿರಣ ಬೀಳುತ್ತೆ. ಬಸವಣ್ಣ ಇದೆ, ಕೋಡ್ ಇದೆ, ಕಾಣ್ತಿದೆ ಕೋಡು. ನಿಮ್ಗೆ ದೂರದಲ್ಲಿ ಕಾಣ್ತಿರೋದು ಶಿವಲಿಂಗ ನೋಡಿ. ಆ ಬಸವಣ್ಣನ ಎಷ್ಟು ಒಂದು ಏನಂತಾರೆ ಟ್ಯೂಬ್ ಲೆವೆಲ್ಲು, ಈಗಿನವ್ರು ಮಾಡ್ತಾರಲ್ಲ ಅವ್ರಿಗೂ ಕೂಡ ಮಾಡೋದಕ್ಕೆ ಬರಲ್ಲ. ಆ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ಬಸವಣ್ಣನ ನೋಡಿ ಮಧ್ಯ ಕರೆಕ್ಟಾಗಿ ಸೂರ್ಯ ಅದು ಶಿವನಿಗೆ ಬೀಳ್ತಾ ಇದೆ ಸೂರ್ಯನ ಕಿರಣ. ಎಷ್ಟು ಅದ್ಭುತ ಅಂದರೆ, ಜಸ್ಟ್ ಇವಾಗ ಅಂದ್ರೆ ಸೂರ್ಯ ಒಂದ್ ಸ್ವಲ್ಪ ಮೇಲ್ಗಡೆ ಪಾಸ್ ಆಗಿದೆ. ಹೌದೌದು, 6 ಗಂಟೆ 6 ಕಾಲ್ ಕರೆಕ್ಟಾಗಿ ದೇವ್ರ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಒಳ್ಳೆ ಇತಿಹಾಸ ಅಂದ್ರೆ ಇದೇನೆ. ಇವಾಗ ಇತಿಹಾಸ ಸೃಷ್ಟಿ ಮಾಡಕ್ಕಾಗಲ್ಲ, ಇತಿಹಾಸ ಹೇಳಿರೋದ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇನೆ. ಇಲ್ಲಿ ನೋಡಿ, ಅದೇ ಹೇಳಿದ್ರಲ್ಲ ನಾಗು ಸಾಧು ಅವರು, ಇದೇ ಮೇನ್ ದೇವಸ್ಥಾನ. ಇಲ್ಲೇ ಪರಮಾತ್ಮನ ನೋಡಿದ್ದು. ಇಲ್ಲಿಗೆ ಬಂದರೆ ಇವಾಗಲೂ ವೈಬ್ರೇಷನ್ ಆಗುತ್ತೆ. ನಮ್ಮ ಬ್ರದರ್ ಹೇಳ್ತಿದ್ರು ಅದೇ ಥರ. ಇದು ಒಳಗಡೆ ಯಾವ ಥರ ಅಂದರೆ, ಮಾರ್ನಿಂಗ್ ಚಳಿ ಆಗಬೇಕಾದ್ರೆ ಬಿಸಿ ಆಗುತ್ತೆ, ಮತ್ತು ಮಧ್ಯಾಹ್ನ ಎಲ್ಲ ಜಾಸ್ತಿ ಬಿಸಿಲು ಹೊಡಿತಿರುತ್ತಲ್ಲ, ಅವಾಗ ಫುಲ್ ತಂಪು ಆಗುತ್ತೆ. ಅದೇ ಥರ ಸಾಕ್ಷಿ ಪರಮಾತ್ಮನೇ ಅನ್ಕೊಂತೀನಿ. ಇಲ್ಲಿ ಒಳಗಡೆ ಬಂದರೆ ಮಾತೇ ಬರಲ್ಲ, ಅಷ್ಟು ಶಕ್ತಿ ಇದೆ ಇಲ್ಲಿ. ಬಂದು ಒಂದ್ಸತಿ ವಿಸಿಟ್ ಮಾಡಿ, ನಿಮಗೂ ಆ ದೇವರ ಆಶೀರ್ವಾದ ಸಿಗಲಿ ಅಂತ ಇವ್ರ ಹತ್ರ ಬೇಡ್ಕೊತೀನಿ.